ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳ. ವೆಲ್ಕಮ್ ಟು ಮೈ ಚಾನಲ್. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪಂಚಮಿ ಶ್ರಾವಣ ಮಾಸ ಅನ್ನೋದೇ ಒಂದು ವಿಶೇಷವಾದ ತಿಂಗಳು ಅಂತ ಅಂದ್ಕೋಬೋದು. ಇಷ್ಟು 12 ತಿಂಗಳಲ್ಲಿ ಇದು ವಿಶೇಷವಾದ ತಿಂಗಳು ಶ್ರಾವಣ ಮಾಸ. ಮತ್ತು ಇದು ದೀಪಾವಳಿ ಬರುತ್ತಲ್ಲ, ಕಾರ್ತಿಕ ಮಾಸ. ಇವೆರಡು ಮಾಸದಲ್ಲಿ ತುಂಬಾ ವಿಶೇಷ. ಆಷಾಢ ಇವೆಲ್ಲ ತುಂಬ ವಿಶೇಷವಾದ ತಿಂಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಶ್ರಾವಣ ಮಾಸದಲ್ಲಿನೇ ತುಂಬ ಹಬ್ಬಗಳು, ಪೂಜೆ ಪುನಸ್ಕಾರ ಅನ್ನೋದು ಇದು ಮೊದಲನೇ ನಾಗರ ಪಂಚಮಿ ಆಗಿರೋದ್ರಿಂದ ನಮಗೆ ತುಂಬ ವಿಶೇಷವಾದ ಹಬ್ಬಗಳು ಇದು. ನಮ್ಮ ಮನೆಗಳಲ್ಲಿ ತುಂಬ ಪದ್ಧತಿಯಿಂದ ಮಾಡುವಂಥ ಹಬ್ಬ ಇದು. ನಾವು ಅತ್ತೆ ಮನೇಲಿ ಒಂಥರ ಮಾಡ್ತಾರೆ, ಅಮ್ಮನ ಮನೆಯಲ್ಲೇ ಒಂಥರ ಮಾಡ್ತಾರೆ. ನಾನು ನಮ್ಮ ಅತ್ತೆ ಮನೆಯಿಂದ ಯಾವ ಥರ ಮಾಡ್ತಾಯಿದ್ರು ನಾನು ಅದೇ ಥರನೇ ಆವಾಗಿಂದ ಇವತ್ತು ಗಂಟ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ತುಂಬ ಮಡಿಯಿಂದ ಮಾಡಬೇಕು. ಯಾವುದು ಅಂಟು ಮುಂಟು ಎಂದೂ ಏನೂ ಆಗಬಾರ್ದು. ನಾಗಪ್ಪನ ಮಾಡಬೇಕು ಅಂದರೆ ತುಂಬ ಭಯ ಭಕ್ತಿ, ತುಂಬಾ ವಿಶೇಷವಾಗಿ ಪೂಜೆ ಮಾಡಬೇಕು. ನಾಗಪ್ಪನಿಗೆ ತುಂಬ ವಿಶೇಷವಾದ ಹೂವು ಅಂದರೆ ಈ ಸುಗಂಧರಾಜ, ಮಲ್ಲಿಗೆ ಹೂವು, ಮಲ್ಲೆ ಹೂವು, ಸುಗಂಧರಾಜ, ಸಂಪಿಗೆ, ಸುವಾಸನೆ ಇರೋಂಥ ಹೂಗಳೇ ತುಂಬ. ಇದು ನಾವು ಕೇಳಿರ್ತೀವಿ ಅವಾಗೆಲ್ಲ, ಸಂಪಿಗೆ ಮರ ಇದ್ದರೆ ಹಾವು ಬಂದುಬಿಡುತ್ತೆ ಅದು ಇದು ಅಂತ. ಅದಕ್ಕೇ ಆ ದೇವರಿಗೆ ತುಂಬಾ ಘಮ ಘಮ ಅನ್ನುವಂಥ ಹೂವು ಅಂದರೆ ತುಂಬ ವಿಶೇಷ. ನಾನಂತೂ ಈ ಸಲ ನಮ್ಮ ಗಿಡದ್ದೇನೆ ಪಾರಿಜಾತ ಹೂದಲ್ಲಿ ಹಾರ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಸ್ವಲ್ಪ ಬಿಡಿ ಹೂವು ಕೂಡ ತೊಗೊಂಡು ಬಂದಿದ್ದೆ. ತಂದು ಪೂಜೆ ಮಾಡ್ಕೋತಾ ಇದ್ದೀನಿ. ಹಾಲು, ತುಪ್ಪ, ಪೂಜೆ ಸಾಮಾನು, ಇನ್ನು ಗೆಜ್ಜೆ ವಸ್ತ್ರ, ತುಪ್ಪದ ಆರತಿ. ತುಪ್ಪದಲ್ಲಿ ಆರತಿ ಮಾಡ್ಕೊಂಡು ಬಂದಿದ್ದೆ. ಕರ್ಪೂರ ಏನು ಬೆಳಗಿಲ್ಲ, ಯಾಕಂದರೆ ಕರ್ಪೂರಕ್ಕಿಂತ ತುಪ್ಪದ ಆರತಿ ಭಾಳ ವಿಶೇಷವಾಗಿರುತ್ತೆ. ಅದಕ್ಕೆ ತುಪ್ಪದ ಆರತಿ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಕಾಯಿ ಹಣ್ಣೆಲ್ಲ ತಂದು, ಮತ್ತು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಬಂದಿರ್ತಾರಲ್ಲ ಮುತ್ತೈದೆಗಳು, ಅವ್ರಿಗೆ ನಾವು ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡ್ಕೋತೀವಿ. ನಾನು ಮತ್ತು ನಮ್ಮ ಸೊಸೆ ಭಾವನ ಇಬ್ಬರು ಬಂದಿದ್ವಿ. ಇನ್ನು ಮಿಕ್ಕಿದವರು ಬರೋಕ್ಕಾಗಿಲ್ಲ, ಡ್ಯೂಟಿ ಇದೆ ಅಂತ ಹೇಳಿ ಹೋಗ್ಬಿಟ್ರು. ಇನ್ನೊಂದು ಸ್ವಲ್ಪ ಬೇಗನೆ ಆಗಬೇಕಾಯ್ತು ನಮ್ಮದು ಪೂಜೆ. ಆದರೆ ಈ ಸಲ ಸ್ವಲ್ಪ ಲೇಟಾಯಿತು. ಯಾಕಂದರೆ ಭಾವನೆ ಎದ್ದೊಳೋದು ಸ್ವಲ್ಪ ಲೇಟಾಯಿತು. ಅವಳು ಊರಿಗೆ ಹೋಗಿದ್ಲು, ಹಂಗಾಗಿ ಬಂದಿದ್ದು 12:30 ಆಗೋಯಿತು. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಅವಳು ಲೇಟಾಗಿದ್ಲು. ನಾನಂತೂ 4 ಗಂಟೆಗೆ ಎದ್ದು ಎಲ್ಲ ಪೂಜೆ, ಮನೆ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಕುಂತಿದ್ದೆ. ಅಷ್ಟರಲ್ಲಿ ಅವಳು ಬಂದಳು. ಇಬ್ಬರು ಗಾಡಿ ತೊಗೊಂಡು ಬಂದ್ವಿ. ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ, ಇದು ವಿಶೇಷವಾಗಿ ದೇವಸ್ಥಾನ ಇದು ನಾಗಪ್ಪ. ತುಂಬಾ ಚೆನ್ನಾಗಾಗಿದೆ ಪೂಜೆ ಮಾತ್ರ. ತುಂಬ ಜನ ಅಷ್ಟರಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು. ಇವರೇ ನಮ್ಮ ಸೊಸೆ ಬಂದು ಬಾಸ್ ಫಿಲಮಲ್ಲಿ ಮಾಡಿದ್ದಾಳೆ. ಈಗ ಹೋದ ವಾರ ರಿಲೀಸ್ ಆಗಿದೆ ಅದು. ದರ್ಶನ್ದು ಸ್ಟೋರಿಲಿ ತೆಗ್ದಿದ್ದಾರೆ ಆ ಫಿಲಮ್ಮು. ನೀವು ಯಾರು ದರ್ಶನ್ ಫ್ಯಾಮಿಲಿ ಇದಾಗಿದ್ದರೆ, ದರ್ಶನ್ ಕಡೆಯಿಂದ ಫ್ಯಾನ್ಸ್ ಆಗಿದ್ದರೆ ಆ ಫಿಲಮ್ ಹೋಗಿ ನೋಡಿರಿ ಅಂತ ಅನ್ಕೋತೀನಿ. ಇವಳೇ ಅದರಲ್ಲಿ ಮಾಡಿರೋದು. ಇವಳು ನಮ್ಮ ಚಿಕ್ಕ ಸೊಸೆ ಬಂದುಬಿಟ್ಟು ಪಾಪ ತುಂಬಾ ಒಳ್ಳೆ ಹುಡುಗಿ. ರಾತ್ರಿ 12 ಗಂಟೆಗೆ ಬಂದಿದ್ದೆ ಪಾಪ. ಎಲ್ಲ ಊರ ಕಡೆಯಿಂದ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದಾಳೆ. ಬೆಳಗ್ಗೆ ಸ್ವಲ್ಪ ಲೇಟಾಯಿತು. ನಾನು ಹಂಗೇನಿಲ್ಲ ನಮ್ಮ ಮನೇಲಿ, ಯಾಕಂದರೆ ಅವರು ದುಡಿಯೋದೆಲ್ಲ ನಮಗೆ ತಾನೇ, ಬೇರೆಯವ್ರಿಗೇನು ದುಡಿಯೋಕ್ಕೆ ಕೊಡಲ್ವಲ್ಲ. ಅವರು ಪಾಪ ಆಫೀಸ್ ಕೆಲಸ ಅಂದರೆ 12-1 ಗಂಟೆ ಇರುತ್ತೆ ಕೆಲಸಗಳು, ಮೀಟಿಂಗೆಲ್ಲ ಮುಗಿಬೇಕು ಅಂದರೆ ಅವರು ವರ್ಕ್ ಫ್ರಮ್ ಮಾಡೋದು. ಹಂಗಾಗಿ ನಾನು ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೇಳಮ್ಮ, ಅದು ಮಾಡು ಇದು ಮಾಡು ಅಂತ ಯಾವತ್ತೂ ಹೇಳಲ್ಲ ನಾನು. ನನ್ನದು ವಿಡಿಯೋಸ್ನ ನೋಡಿರ್ಬೋದು. ನಾನೇ ಪ್ರತಿಯೊಂದು ಕೆಲಸನೇ ಮಾಡೋದು. ಅವರು ಮಾಡ್ತಾರೆ, ಬೆಳಗ್ಗೆ ಮೇಲಿಂದ ಮೆಟ್ಲು ಒರೆಸ್ಕೊಂಡು ಬರೋದು ಅವೆಲ್ಲ ಮಾಡ್ತಾರೆ. ಆದರೆ ತುಂಬ ಪಾತ್ರೆ ಅವೆಲ್ಲ ಅವಳಿಗೆ ಬರೋದಿಲ್ಲ ಮಾಡೋಕ್ಕೆ. ಹಂಗಿದ್ರು ಕೂಡ 12 ಗಂಟೆಗೆ ಮೀಟಿಂಗ್ ಮುಗಿಸಿದ್ಮೇಲೆ ನಂದು ಕೈ ನೋವು ಇರೋದ್ರಿಂದ ನಾನೇ ತೊಳಿತೀನಿ ಪಾತ್ರೆನ ಅಂತಾಳೆ. ಆದರೆ ನಾನು ದಪ್ಪ ಇರೋದೆಲ್ಲ ನಾನೇ ತೊಳ್ಕೊತೀನಿ. ಈ ಸಣ್ಣ ಪುಟ್ಟ ಇರೋದು ಮಾತ್ರ ನೀನು ತೊಳ್ಕೊಳಮ್ಮ ಅಂತ ಹೇಳ್ತೀನಿ. ತುಪ್ಪದ ಆರತಿ ಮಾಡ್ತಾಯಿದ್ದಾಳೆ ಅವಳು. ವೀಳ್ಯದೆಲೆ ಹಿಡ್ಕೊಂಡಿದ್ದಾಳೆ ಪಾಪ. ನಾನು ಆರತಿ ತಟ್ಟೆ ಹಿಡ್ಕೊಳಮ್ಮ ಅಂದೆ. ವೀಳ್ಯದೆಲೆಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾಳೆ. ತುಂಬಾ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ 5 ದಿನ 3 ದಿನ ಎಲ್ಲ ಹಬ್ಬಗಳು ಮಾಡ್ತಾರೆ.
ನಮ್ಮ ಯಜಮಾನ್ರು ಅದೇ ಊರಿನವರಾಗಿರೋದ್ರಿಂದ ಅವ್ರ ಕಡೆ ವಿಶೇಷವಾಗಿ ತಿಂಡಿಗಳು ಎಲ್ಲ ಮಾಡ್ತಾರೆ. ನಾವು ಇವ್ರು ಏನು ಮಾಡ್ಕೊಂಡು ಬರ್ತಾಯಿದ್ರು, ಇಲ್ಲಿ ಇವ್ರು ಅದೆಲ್ಲ ಏನೂ ಮಾಡ್ತಾಯಿದ್ದಿಲ್ಲ. ಸುಮ್ನೆ ಹಾಲು ತುಪ್ಪ ನೀರು ಗೆಜ್ಜೆ ವಸ್ತ್ರ ಎಲ್ಲ ತೊಗೊಂಡೋಗಿ ಪೂಜೆ ಮಾಡ್ತಾಯಿದ್ರು. ನಾನು ಅದೇ ಥರನೇ ಮಾಡ್ಕೊಬಂದಿದ್ದೀನಿ. ಅಮ್ಮನ ಮನೆಯಲ್ಲಾದರೆ ಸಿಹಿ ಕಡುಬು ಮಾಡಿ 5 ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಅವ್ರ ಕಡೆಯೇ ಬೇರೆ ಅಮ್ಮ ಅವಾಗಿಂದ ಹಂಗೆ ಮಾಡ್ಕೊಂಡು ಬರೋದು. ನಮ್ಮ ತಮ್ಮನ ಹೆಂಡ್ತಿ ಎಲ್ಲ ಹಂಗೆ ಮಾಡೋದು. ನಮ್ಮ ಮನೇಲಿ ಏನು ಮಾಡ್ಕೊಂಡು ಬರ್ತಾಯಿದ್ರು ನಾನು ಆ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿಂದ ಬಂದು ಹಿಂದೆಗಡೆ ಹುತ್ತ ಹತ್ರ ಪೂಜೆ ಮಾಡ್ಕೊಂಡ್ವಿ. ಈ ದೇವಸ್ಥಾನ ಬಂದು ತುಂಬ ಹಳೇ ಕಾಲದ ದೇವಸ್ಥಾನ ಇದು. ಚೋಳರ ಕಾಲದ ದೇವಸ್ಥಾನ ಇದು. ಇದು ಬಂದು ಈಶ್ವರ ದೇವಸ್ಥಾನ. ಇಲ್ಲೇ 12 ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿರೋದು. ಮತ್ತು ಭೀಮನ ಪಾದ ಇದೆ ಇಲ್ಲಿ. ಆಗಿನ ಕಾಲದಲ್ಲಿ ಭೀಮ ಒಂದು ಹೆಜ್ಜೆ ಇಲ್ಲಿ, ಇನ್ನೊಂದು ಹೆಜ್ಜೆ ಶಿವಗಂಗೆಯಿಂದ ಆ ಕಡೆ ಇಟ್ಟಿದ್ದಾರಂತೆ. ಅದು ಭೀಮನ ಪಾದ ಇದೆ. ಮತ್ತು ಒಂದು ದೊಡ್ಡ ಆಂಜನೇಯ ದೇವಸ್ಥಾನ ಇದೆ. ಇದು ಆಂಜನೇಯ ಉದ್ಭವಿ ಮೂರ್ತಿ ಅಂತೆ. ಒಳಗಡೆ ಕಲ್ಲಲ್ಲಿ ಅದು ಒಂದೇ ಕಲ್ಲಲ್ಲಿ ಕೆತ್ತಿರೋದದು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮ್ಗೇನಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವಾಗೇನು ಗೊತ್ತಾ, ಟೆಂಡರ್ ಯಾರು ಇರ್ತಾರೆ, ಫಾಸ್ಟಾಗಿ ಯಾರು ಇರ್ತಾರೆ ಅವ್ರದ್ದಷ್ಟೇ ವಿಡಿಯೋ ನೋಡ್ತಾರೆ. ಮತ್ತು ಒಳಗಿನ ವಿಡಿಯೋ ಯಾರೂ ನೋಡಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೇ ಒಬ್ಬರು ಒಂದು ವಿಡಿಯೋ ಮಾಡಬೇಕಂದ್ರೆ, ಅದು ಹುಡುಗರು ಏನೋ ಒಂದು ಮಾಡಿದ್ರೆ ಅವ್ರಿಗೆ ಪ್ಲ್ಯಾನ್ಗಳಿರುತ್ತೆ, ಮಾಡ್ತಾರೆ ಅವರು ಬೇರೆ ಬೇರೆ ಥರ. ಆದರೆ ನಮಗೆ ಎಷ್ಟು ತಿಳಿಯುತ್ತೋ ನಾವು ಅಷ್ಟು ಮಾಡ್ತಾಯಿರ್ತೀವಿ. ಅದಕ್ಕೆ ಅದು ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ ಮಾಡಬೇಕು ಅಂದರೆ. ಅದು ಇದರಲ್ಲಿ ಒಂದು ಅರ್ಧ ವಯಸ್ಸಲ್ಲಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಅಂಥವ್ರಿಗೆ ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನಿಂದ ಹಿಡ್ದು ಎಲ್ಲರಿಗೂ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಾರು ತಪ್ಪಿದರೆ ಕಮೆಂಟಲ್ಲಿ ಹೇಳಿ, ಪ್ಲೀಸ್ ಕಮೆಂಟಲ್ಲಿ ಹೇಳಿ ಅಂತ ಕೇಳ್ಕೊತೀನಿ. ಅವರು ನನ್ನ ಪಕ್ಕದಲ್ಲಿ ಪೂಜೆ ಮಾಡ್ತಾಯಿದ್ದವರು ಎಲ್ಲಮ್ಮನ ಪಾದ ಒತ್ತಾರಂತೆ. ಅವರು ಕೂಡ ಅದೇ ಟೈಮಿಗೆ ಅಲ್ಲಿಗೆ ಬಂದರು. ಇದು ಉತ್ತಾ ಇದೆ. ಇವಾಗ ಕಟ್ಟೆ ಎಲ್ಲ ಕಟ್ಟಿದ್ದಾರೆ. ಅವಾಗೇನು ಕಟ್ಟೆ ಎಲ್ಲ ಕಟ್ಟಿದ್ದಿಲ್ಲ. ಈಗ ಜನವರಿ ಜಾತ್ರೆ ಆಗುತ್ತಲ್ಲ ಅವಾಗ ಮಾಡಿದರು. ಒಂದು ಸಮಾಧಾನ, ಬೆಳಗ್ಗೆ ಹೊತ್ತು ಪೂಜೆಗಳಾಗ್ಬಿಟ್ರೆ ಒಂದು ಸಮಾಧಾನ ಆಗುತ್ತೆ ಮನಸ್ಸಿಗೆ. ಒಂದು ಹಬ್ಬ ಮುಗೀತಪ್ಪ ಶ್ರಾವಣ ಮಾಸದಲ್ಲಿ ಅಂತ. ಯಾಕಂದರೆ ನಾವೇನು ಭೀಮ ಅಮಾವಾಸ್ಯೆ ಏನು ಮಾಡಲ್ಲ. ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಪೂಜೆ ಮಾಡೋದು, ಗಂಡನ ಪೂಜೆ ಮಾಡೋದು ಅವೆಲ್ಲ ಏನು ಮಾಡಲ್ಲ. ಸುಮ್ಮನೆ ನಮಸ್ಕಾರ ಅಷ್ಟೇ ಮಾಡೋದು. ಯಾಕಂದರೆ ನಮ್ಮ ಪದ್ಧತಿ ಏನಿಲ್ಲ ಅದು. ನಮಸ್ಕಾರ ಮಾಡೋದು ಏನೋ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ತಟ್ಟೆ ತೊಳೆಯೋದು, ಪೂಜೆ ಮಾಡೋವಲ್ಲ ಏನಿಲ್ಲ. ಅದು ಮಾಡ್ಕೊಂಡು ಬಂದವ್ರು ಮಾಡ್ಕೊಂಡು ಬರಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಕಡೆ ಇಲ್ಲ, ಮಾಡಿಲ್ಲ. ನಾನು ಮಾಡಲ್ಲ, ನಮ್ಮ ದೊಡ್ಡ ಸೊಸೆಯರು ಮಾಡಲ್ಲ. ಇವಳು ಮಾತ್ರ ಮಾಡಿದ್ಲು ಅಷ್ಟೇ. ಇವ್ರ ಕಡೆ ಇದೆಯಂತೆ, ಇವಳು ಮಾಡಿದ್ಲು. ನಮಗೇನು ಮಾಡೋಂಗಿಲ್ಲ. ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಕಡೆ ಯಾವ ಥರ ಪಂಚಮಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ಮಾತ್ರ ತಿಳಿಸೋದು ಮಾತ್ರ ಮಿಸ್ ಮಾಡಬೇಡಿ.